ಚಲೋ ಕಾರ್ಯಕ್ರಮ SIT ಮಾಡಿದಾಗ ಧರ್ಮಸ್ಥಳ ಚಲೋ ಅಂತೇಳಿ ಪ್ರೊಟೆಸ್ಟ್ ಅದೆಲ್ಲ ಮಾಡ್ತಾವ್ರೆ ಸರ್. ನೋಡಿ, ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡಿದ್ದು, ಧರ್ಮಸ್ಥಳದ ವಿರುದ್ಧವಾಗಿ ಕಥೆಗಳನ್ನು ಕಟ್ಟಿದ್ದು, ಸೋಷಿಯಲ್ ಮೀಡಿಯಾ ಮುಖೇನ ಜನಾಭಿಪ್ರಾಯವನ್ನು ತದ್ವಿರುದ್ಧ ಮಾಡ್ತಕ್ಕಂಥದ್ದು ಮತ್ತು ಎಲ್ಲ ಒಂದು ಕಡೆಗೆ ಮಂಜುನಾಥನಿಗೆ ಬೇಸರ ಆಗ್ತಕ್ಕಂಥ ರೀತಿಯಲ್ಲಿ ಧರ್ಮಾಧಿಕಾರಿಗಳಿಗೂ ಕೂಡ ಬೇಸರ ಆಗ್ತಕ್ಕಂಥ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡಿದಂಥವ್ರು ಯಾರು ಅಂದರೆ ಅದು ಸ್ಥಳೀಯವಾಗಿರ್ತಕ್ಕಂಥ ಸಂಘಟನೆಗಳು. ಆ ಸಂಘಟನೆಗಳು, ಆ ಮುಖಂಡಗಳೆಲ್ಲ ನೋಡಿದ್ರೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ BJPನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. BJP ಹಿಂಬಾಲಕರಿರ್ಬೋದು, BJPಯ ಬಗ್ಗೆ ಅನುಕಂಪ ಇರತಕ್ಕಂಥವ್ರು. ಈ ರೀತಿಯಾಗಿ ಅದು ಭಾಳ ವರ್ಷಗಳ ಕಾಲ ಬೆಳೆದ ಮೇಲೆ ಈಗ ಇವರು ಸಾಲಾಗಿ ನಾನು ಮುಂದು ಅಂತೇಳಿ ಕಾರ್ಗಳು ಹೋಗ್ತಾ ಇರ್ತಕ್ಕಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆಗೆ BJPಗೆ ಎಲ್ಲೋ ಒಂದು ಕಡೆ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಅವರೇ. ಆ ಗೊಂದಲದ ಹಿನ್ನೆಲೆಯಲ್ಲಿ ಅದರ ಲಾಭವನ್ನು, ರಾಜಕೀಯವಾಗಿ ಲಾಭವನ್ನು ಮಾಡೋದ್ರ ಜೊತೆಗೆ ರಾಜಕೀಯ ಲೇಪನ ಕೊಡ್ತಕ್ಕಂಥದ್ದು ಮತ್ತು ಎಲ್ಲ ಒಂದು ಕಡೆ ಆಡಳಿತ ಪಕ್ಷದ ವಿರುದ್ಧವಾಗಿ ಎತ್ತುಕಟ್ಟತಕ್ಕಂಥದ್ದು, ಇದೆಲ್ಲದೂ ಕೂಡ ತಂತ್ರಗಳನ್ನ ಮಾಡ್ತಕ್ಕಂಥದ್ದು ಗೊತ್ತಿಲ್ಲ ಅಂತಕ್ಕಂಥದ್ದಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಬಹುಶಃ ಈ ರೀತಿಯಾದಂಥ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಅಂತ ಹೇಳಿದ್ರೆ ಅವರಿಗೆ ಟೀಕೆ ಮಾಡಬೇಕು, ಆಡಳಿತ ಪಕ್ಷವನ್ನು ತಿದ್ದುವಂಥ ಕೆಲಸವನ್ನು ಮಾಡಬೇಕು. ಆದರೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿ ಹಂತದಲ್ಲೂ ಕೂಡ ಇಂಥ ಧರ್ಮಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಧರ್ಮಕ್ಷೇತ್ರಗಳನ್ನು ಇವತ್ತು ಅದನ್ನು ಅಪನಂಬಿಕೆ ಬರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅದು ಬಹುಶಃ ಯಾರಿಗಲ್ಲದೆ ಇದ್ದರೂ ಕೂಡ ಮಂಜುನಾಥನಿಗೆ ಮೆಚ್ಚುಗೆ ಆಗಲ್ಲ. SIT ತನಿಖೆ ಮಾಡ್ತಾ ಇದ್ದಾಗಲೂ ಕೂಡ ಹೋರಾಟ ಮಾಡ್ತಾರೆ ಅಂದರೆ ತನಿಖೆ ದಿಕ್ತಪ್ಪಿಸೋ ಪ್ರಯತ್ನ ಅಂತ. ಈಗ ನೋಡಿ, SIT ಅದು ಯಾವ ಹಿನ್ನೆಲೆಯಲ್ಲಿ ಆಯಿತು ಏನು ಅಂತಕ್ಕಂಥದ್ದೆಲ್ಲ ಬಹುಶಃ ಅದು SIT ಆಗದಲ್ಲೇ ಇದ್ದಿದ್ರೆ ಈ ಸತ್ಯಾಂಶ ಇಷ್ಟರಲ್ಲೇ ಈಚೆ ಬರ್ತಿರಲಿಲ್ಲ. ಇವ್ರ ಕಥೆಗಳು ದಿನಕ್ಕೂ ಕೂಡ ಮಾಧ್ಯಮದಲ್ಲೇ ಬರ್ತಕ್ಕಂಥದ್ದನ್ನು ನೋಡಿದಾಗ ಅಂದರೆ ಅವರಿಗೆ ಮಾನಸಿಕವಾಗಿ ಎಷ್ಟು ತೇಜೋವಧೆ ಆಗಿದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ. ಆ ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೆ ಹಿಂಬಾಲಕರು ಯಾರು ಆಗಿದ್ದರು, ಹಿನ್ನೆಲೆ ಗಾಯಕರು ಯಾರಿದ್ದರು ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ನಾವು ಈಗ ಆಗೋಗಿದೆ. ಈಗ SIT ಆಗಿದೆ, ಕಥೆಗಳು ಬರ್ತಲೇ ಇದೆ, ಪುರಾಣಗಳು ಬರ್ತಾಯಿದೆ. ಬಹುಶಃ ಅಲ್ಲಿ ಬರ್ತಾ ಇರ್ತಕ್ಕಂಥ ಸೀಕ್ವೆನ್ಸ್ಗಳನ್ನ ನೋಡಿದಾಗ ಇನ್ನು ಮುಂದೆ ಧಾರಾವಾಹಿಗಳಿಗೂ ಅಥವಾ ಇನ್ನೊಂದಕ್ಕೆಲ್ಲದಕ್ಕೂ ಕೂಡ ಅದೇ ಆಧಾರ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅದನ್ನು ಹೊಸ ಕಥೆಗಳನ್ನು ಸೃಷ್ಟಿ ಮಾಡೋಕ್ಕೂ ಆಧಾರ ಆಗ್ಬೋದು. ನನ್ನ ಬಯಕೆ ಇಷ್ಟು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ SIT ಒಂದು ಕನ್ಕ್ಲೂಷನ್ ಬರೋದ್ರ ಜೊತೆಗೆ ಆ ಹಿಂಬಾಲಕರು ಯಾರೇ ಇದ್ದರೂ ಕೂಡ, ಯಾವುದೇ ಪಕ್ಷವರಿದ್ದರೂ ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಅದು ತಕ್ಕ ಶಿಕ್ಷೆ ಆಗ್ತಕ್ಕಂಥ ರೀತಿಯಲ್ಲಿ ಅದು SIT ಮುಂದುವರಿತದೆ. ಅಂತಿಮವಾದಂಥ ಒಂದು ಸಮಾಧಾನಕರವಾಗಿರ್ತಕ್ಕಂಥ ಮಂಜುನಾಥ ಮೆಚ್ಚತಕ್ಕಂಥ ತೀರ್ಪು ಬರ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಧರ್ಮಸ್ಥಳದ ಮೇಲೆ ಊಹಾಪೋಹಗಳು, ಅಪಪ್ರಚಾರಗಳು ಸಾಕಷ್ಟು ಇತ್ತು. ಅದನ್ನೆಲ್ಲ ತೊಡೆದಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ SIT ರಚನೆ ಮಾಡಿದ್ವಿ. ಈಗ ಅದೊಂದು ತನಿಖೆ ಮಾಡಿ ಒಂದು ಕ್ಲಿಯರ್ ಪಿಕ್ಚರ್ ಕೊಡೋದಕ್ಕಿಂತ ಮುಂಚೆನೇ ಈಗ ಕ್ರೆಡಿಟ್ ಅದು ಇದು ಅಂತೇಳಿ ತಗೊಳಕ್ಕೆ ಹೋರಾಟ. ಹೌದು, ಈಗ ಏನಾಗಿದೆ ಅಂದರೆ ಈಗ SIT ಮಾಡಿದಾಗ ಸ್ವಾಗತ ಮಾಡಿದರು. SITನಲ್ಲಿ ಇನ್ನೂ ರಿಸಲ್ಟೇ ಬರಲಿಲ್ಲ, ಇನ್ನೂ ಅಂತಿಮವಾದಂಥ ತೀರ್ಪೇ ಬಂದಿಲ್ಲ, ಕಾರಣಗಳೇನು ಅಂತ ಗೊತ್ತಿರಲಿಲ್ಲ, ವರದಿ ಬರಲಿಲ್ಲ. ಆದಾಗ್ಯೂ ಕೂಡ ಮೇಲ್ಮೇಲೆ ನಾನು ಮುಂದೆ ಕಾಂಗ್ರೆಸ್ನವ್ರ ಜೊತೆಗೆ JDSನವರು ಕೂಡ ಪೈಪೋಟಿ ಮೇಲೆ ಹೋಗಿ ಈಗ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡ್ತಾಯಿದ್ದಾರೆ, ಮಂಜುನಾಥನ ದರ್ಶನ ಮಾಡ್ತಾಯಿದ್ದಾರೆ. ಆದರೆ ಅವ್ರಿಗೆ ಆತ್ಮಸಾಕ್ಷಿ ಅಂತ ಇದ್ದರೆ ನೀವು ಯೋಚನೆ ಮಾಡಬೇಕದು. ಅಲ್ಲ, ಇದೆಲ್ಲದರಲ್ಲೂ ಕೂಡ ರಾಜಕೀಯ ಲಾಭ ಮಾಡ್ಕೋಬೇಕು. ಮತ್ತು ಎಲ್ಲೋ ಒಂದು ಕಡೆಗೆ ಇವರು ಉಳುಕಿತ್ತಲ್ಲ, ಪ್ರಚೋದಿತ ಇರತಕ್ಕಂಥದ್ದು, ಪ್ರೋತ್ಸಾಹ ಆಗಿರ್ತಕ್ಕಂಥದ್ದು, ಹಿನ್ನೆಲೆ ಗಾಯಕತ್ವ ಈಚೆಗೆ ಬಂದ್ಬಿಡುತ್ತಲ್ಲ ಅಂತಕ್ಕಂಥ ರೀತಿಯಲ್ಲಿ
ಈ ರೀತಿಯಾದಂಥ ತಂತ್ರಗಳೆಲ್ಲ ಮಾಡ್ತಾ ಇದ್ದಾರೆ.